ಸೊ ಇನ್ನೊಂದು ಸಾಮಾನ್ಯವಾದ ಕ್ವೆಶ್ಚನ್ ನಮ್ಗೆ ಬರೋದು ಅಂದರೆ, ಡಾಕ್ಟ್ರೇ ಆರ್ಥರೈಟಿಸ್ ಯಾರಿಗೆ ಬರುತ್ತೆ? ಮೊದಲೇ ಹೇಳ್ದಂಗೆ ಆರ್ಥರೈಟಿಸ್ ಒಂದು ಕಾಯಿಲೆ ಅಲ್ಲ, ಆರ್ಥರೈಟಿಸ್ ಒಂದು ಸಿಂಪ್ಟಮ್. ಆರ್ಥರೈಟಿಸ್ ಅಂತ ಹೇಳಿದ್ರೆ ನಮ್ಮ ಜಾಯಿಂಟಲ್ಲಿ ಅಲ್ಲಿ ನೋವು ಇದೆ, ನೋವಿನ ಜೊತೆ ಸ್ವಲ್ಪ ಊತನೂ ಇದೆ. ಸೊ ಹೀಗಿದ್ದಾಗ ಯಾರ್ಯಾರಿಗೆ ಕಂಡು ಬರ್ಬೋದು? ಆರ್ಥರೈಟಿಸ್ ಅನ್ನೋದು ಸಣ್ಣ ಮಕ್ಕಳು 2-3 ವಯಸ್ಸಿಂದ ಶುರು ಆಗ್ಬೋದು ಕೆಲವರಿಗೆ, ಇಲ್ಲ ತುಂಬ ವಯಸ್ಸಾದವರು 50, 60, 70 ವಯಸ್ಸಲ್ಲೂ ಇರ್ಬೋದು. ಸಣ್ಣ ಮಕ್ಕಳಿಗೆ ಸಾಧಾರಣವಾಗಿ ಬರೋ ಆರ್ಥರೈಟಿಸ್ ಏನಪ್ಪ ಅಂದರೆ ಇನ್ಫ್ಲಮೇಟ್ರಿ ಆರ್ಥರೈಟಿಸ್. ಅಂದರೆ ಇದು ಆಟೋ ಇಮ್ಯುನಿಟಿ ಇಲ್ಲ ಇನ್ಫ್ಲಮೇಷನಿಂದ ಬರೋದು ಅಥವಾ ಇನ್ಫೆಕ್ಷನ್ನಿಂದ ಬರೋದು. ಅದೇ ತುಂಬ ವಯಸ್ಸಾದವ್ರಿಗೆ ಸಾಧಾರಣವಾಗಿ ಕಂಡು ಬರೋದು ಕ್ರಿಸ್ಟಲ್ ಆರ್ಥ್ರೋಪತಿ ಅಂತೀವಿ. ಅಂದರೆ ಕ್ಯಾಲ್ಶಿಯಂ ಡೆಪಾಸಿಟ್ ಆಗೋಗುತ್ತೆ ಜಾಯಿಂಟಲ್ಲಿ, ಅದರಿಂದ ಊತ ನೋವು ಬರುತ್ತೆ. ಇಲ್ಲ ಅಂದರೆ ಆಸ್ಟಿಯೋ ಆರ್ಥರೈಟಿಸ್, ತುಂಬ ಸಾಮಾನ್ಯವಾಗಿ ಜಾಯಿಂಟಿನ ಸವಿತ ಅಂತೀವಲ್ಲ, ಇದಕ್ಕೆ ಆಸ್ಟಿಯೋ ಆರ್ಥರೈಟಿಸ್ ಅಂತೀವಿ. ಸೊ ನೋಡಬೇಕು ಅಂತ ಹೇಳಿದ್ರೆ ಸಣ್ಣ ಮಕ್ಕಳಲ್ಲೂ ಬರ್ಬೋದು, ತುಂಬ ವಯಸ್ಸಾದವ್ರಿಗೂ ಬರ್ಬೋದು. ಆದರೆ ಸರ್ವಸಾಮಾನ್ಯವಾಗಿ ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಏನಿದೆ, ಇದು ಸಾಧಾರಣವಾಗಿ ಮಹಿಳೆಯರಲ್ಲಿ ಬರುತ್ತೆ, 40 ವಯಸ್ಸಿನ ಮೇಲೆ ಬರುತ್ತೆ, 40ರಿಂದ 60 ವಯಸ್ಸೊಳಗೆ ಬರ್ಬೋದು ಅಂತ ಇಟ್ಕೋಬೋದು.